ಅದೇ ಪುಷ್ಪ 2 ಫಿಲಮ್ ಬರ್ತಿದೆ. ಅದನ್ನು ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆಲ್ಲ ತೋರಿಸೋಂಗಿಲ್ಲ. 6 ಗಂಟೆ ಮೇಲೆ ಏನಿದ್ರು ತೋರಿಸ್ಕೋಬೇಕು ಅಂತ ಬೆಂಗಳೂರು DC ಆರ್ಡರ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ರಂತೆ ತುಮಕೂರು ಮೂಲದ ಮೋಹಿತ್ ನರಸಿಂಹಮೂರ್ತಿ ಅಂತ ಬೆಳಗಾವಿ ಪೊಲೀಸರು ಬಂಧಿಸ್ಬಿಟ್ಟಿದ್ದಾರೆ. ಅವ್ರನ್ನ ಯಾರೋ ದೂರು ಕೊಟ್ಟರು ಅಂತ. ಕೇಂದ್ರ ಸರ್ಕಾರಿ ನೌಕರ ನಿವೃತ್ತಿ ವಯಸ್ಸನ್ನು ಬದಲಾಯಿಸುವ ಯಾವ ಪ್ರಸ್ತಾವನೆಯೂ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರತಿ ರೈಲ್ವೆ ಟಿಕೆಟ್ ಮೇಲೆ ರೈಲ್ವೆ ಶೇಕಡ 46ರಷ್ಟು ರಿಯಾಯಿತಿ ಕೊಡ್ತಿದೆ. 100 ರೂಪಾಯಿ ಖರ್ಚು ಮಾಡೋ ಕಡೆಗೆ 54 ರೂಪಾಯಿ ಮಾತ್ರ ಅಂತ ರೈಲ್ವೆ ಮಂತ್ರಿಗಳು ಹೇಳ್ಕೊಂಡಿದ್ದಾರೆ. ಅದಾನಿ ವಿಚಾರವಾಗಿ ಕಾಂಗ್ರೆಸ್ ಇವತ್ತು ಹೊರಗಡೆ ಎಲ್ಲ ಸಂಸತ್ತಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಪಕ್ಷಗಳೆಲ್ಲ ಕೇಳ್ತಾ ಇದ್ದೀವಿ ನಾವು, ಉತ್ತರ ಕೊಡಿ ಅಂತೆಲ್ಲ ಅಂತಂದರು. TMC ದೂರ ಉಳಿತು. ಕಾಂಗ್ರೆಸ್ನವರು ಎ ಅಂತಿದ್ರು ಮೊದಲೆಲ್ಲ. ರಾಹುಲ್ ಗಾಂಧಿ ಅದಾನಿ ಅಂಬಾನಿ ಬಿಟ್ಬಿಟ್ಟಿದ್ದಾರೆ. ಬರೀ ಇಟ್ಕೊಂಡ್ಬಿಟ್ಟಿದ್ದಾರಪ್ಪ. ಶ್ರೀಹರಿಕೋಟಾದಲ್ಲಿ ಇಂದು ನಡೆಯಬೇಕಿದ್ದ PSLV 59 ಪ್ರಯೋಗ ಮುಂದಕ್ಕೆ ಹೋಗಿದೆ. ಕಾರಣ ಅದೇನೋ ತಾಂತ್ರಿಕ ಲೋಪ ದೋಷ ಆಗಿದೆ. ಹೈದರಾಬಾದ್ ತೆಲಂಗಾಣಲ್ಲಿ ಇವತ್ತು ಬೆಳಗ್ಗೆ ಲಘು ಭೂಕಂಪನ 2 ಸೆಕೆಂಡ್ ಮಾತ್ರ. ಎಲ್ಲೂ ಏನೂ ಆಗಿಲ್ಲ, ಬರೀ ಭೂಕಂಪನ ಆಗಿದೆ. ಹರಿದ್ವಾರದಲ್ಲಿ ಗಂಗಾ ನದಿಯ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ, ಸ್ನಾನಕ್ಕೆ ಓಕೆ ಅಂತ ಹೇಳಿದ್ದಾರೆ ಅಲ್ಲಿನ ಮಾಲಿನ್ಯ ನಿಯಂತ್ರಣ ಮಂಡಳಿ. ಅಸ್ಸಾಂನ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಸಾರ್ವಜನಿಕವಾಗಿ ಬೀಫ್ ಮಾರಾಟ ಮಾಡೋದಕ್ಕೆ ನಿಷೇಧವನ್ನು ಹಿಮಂತ ಬಿಸ್ವಾ ಸರ್ಮಾ ನೇತೃತ್ವದ ಸಂಪುಟ ತೆಗೆದುಕೊಂಡಿದೆ.